ಖುಷಿ ಆಗುತ್ತೆ ಬಿಕಾಸ್ ಇದೊಂದು ಎಕ್ಸಾಮ್ ಮುಗಿದು ಇವತ್ತು ರಿಸಲ್ಟ್ ದಿನ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀನಿ ಅನ್ನೋ ಒಂದು ನಂಬಿಕೆ ಇದೆ. ನಾನ್ ಮಾತ್ರ ಅಲ್ಲ, ಇಡೀ ತಂಡ ಪಾಸ್ ಆಗಿದ್ದೀನಿ. ಸೊ ಅದಕ್ಕೆ ನಮ್ಮ ಡೈರೆಕ್ಟರ್ ಸರ್ ಹಿಸ್ ನೆರೇಷನ್, ಹಿಸ್ ಸ್ಟೋರಿ ಅಂಡ್ ನಾವು ಬರೀ ಆಕ್ಟ್ ಮಾಡಿದ್ದೀವಿ, ಒಂದಿಷ್ಟು ಇನ್ವಾಲ್ವ್ ಆಗಿ ಆಕ್ಟ್ ಮಾಡಿರೋದಕ್ಕೆ ಚೆನ್ನಾಗಿ ಬಂದಿದೆ. ಅಂಡ್ ರೇವತಿ ಇಲ್ಲ ಇದ್ದಾರೆ. ರೇವತಿ ಅವರು ಕಷ್ಟ ಆಗತ್ತೆ ಅಂದ್ರೆ ಯೂಶಲಿ ನೀವು ಬೇರೆ ಕ್ಯಾರೆಕ್ಟರ್ ಬೇಸ್ ಕೊಡಿ ಅಂತ ಪೋಸ್ಟ್ ಮಾಡ್ತಿದ್ರಂತೆ. ನೀವು ಫಿಲ್ಮ್ ನೋಡಿದ್ರಿಲ್ಲ, ಆ ತರನೇ ಇದೆ. ಯೂಶಲಿ ಏನು ಅಂದ್ರೆ ನನಗೆ ಸ್ಕ್ರಿಪ್ಟೇ ಹೀರೋ ಅಂತ ನನಗೆ. ಸೊ ಯಾವಾಗ್ಲೂ ಐ ಬಿಲೀವ್ ಇನ್ ಸ್ಕ್ರಿಪ್ಟ್ ಹೀರೋ ಆದಾಗ ನನ್ನ ಎಲಿವೇಶನ್ ಅಲ್ಲ, ಬೇರೆಯವ್ರಿಗೆ ಯಾವುದೇ ಆಗಲಿ ಸ್ಕ್ರಿಪ್ಟ್ ಏನ್ ಡಿಮ್ಯಾಂಡ್ ಮಾಡುತ್ತೆ ಆ ಥರ ನಾನು ರೆಡಿ ಆಗ್ತೀನಿ. ಆ ಥರ ನಾನು ಖಂಡಿತ ಡೈಲಾಗ್ಸ್ ಇಂದ ಹಿಡಿದು ನಾನು ಆ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟೇ ಕೊಡ್ತೀನಿ ಹೊರತು ನಾನ್ ಮಾಡ್ತಿದ್ದೀನಿ ಅಂತ ಎಕ್ಸ್ಟ್ರಾ ಡೈಲಾಗ್ಗಳು ನನಗೆ ಹಾಕ್ಸ್ಕೊಳ್ಳೋದು ನಾನು ಯಾವತ್ತೂ ಅದನ್ನ ಮಾಡಲ್ಲ. ಯಾಕಂದ್ರೆ ಸ್ಕ್ರಿಪ್ಟ್ ಹೀರೋ. ಇವತ್ತು ಸ್ಕ್ರಿಪ್ಟ್ ಚೆನ್ನಾಗಿಲ್ಲ ಅಂದ್ರೆ ಯಾರೇ ಹೀರೋ ಆದ್ರೂ ಜನ ನೋಡಲ್ಲ ನನಗೆ ಗೊತ್ತಿದೆ. ಅದಕ್ಕೆ ಸಾಕ್ಷಿ ಮಾದೇವಾನೆ. ಒಂದು ಎರಡು ನಿಮಿಷ ಡೈಲಾಗ್ ಇದ್ರು ಇಡೀ ಸಿನಿಮಾದಲ್ಲಿ ಆ ಸಿನಿಮಾನ ಜನ ನೋಡಿದ್ರು, ಆ ಸಿನಿಮಾನ ಹಿಟ್ ಮಾಡಿದ್ರು ಅಂದ್ರೆ ಸ್ಕ್ರಿಪ್ಟ್ಗೆ ಇದ್ದಿದ್ದಂತ ತಾಕತ್ತು. ಸೊ ನಾನು ಐ ಬಿಲೀವ್ ಇನ್ ದಟ್. ನಿಮಗೆ ಹೇಗನ್ನಿಸ್ತು ಪ್ರೇಕ್ಷಕರ ಜೊತೆ ಕುತ್ಕೊಂಡು ಸಿನಿಮಾ ನೋಡಿ ರೆಸ್ಪಾನ್ಸ್ ಹೇಗನ್ನಿಸ್ತು? ಮತ್ತೆ ನೋಡ್ತೀನಿ ಸರ್, ಇನ್ನೊಂದ್ಸಲ. ನಾನು ಈಗ ಬಂದೆ, ನಾನು ನೋಡಿರ್ಲಿಲ್ಲ. ಬೇರೆ ಥಿಯೇಟರ್ಗಳ ರೆಸ್ಪಾನ್ಸ್ ಹೇಗಿದೆ ಅಂತ ನಿಮ್ಗೆ ಇನ್ಫಾರ್ಮೇಶನ್ ಎಲ್ಲರೂ ಹೇಳಿದ್ರು, ತುಂಬಾ ಇಷ್ಟಪಟ್ಟರು ಸಿನಿಮಾನ. ಅಗೇನ್ ಎಲ್ಲರೂ ಫೋನ್ ಮಾಡಿ ಹೇಳಿದ್ದೇನು ಅಂದ್ರೆ 1 more ಬ್ಲಾಕ್ ಬಸ್ಟರ್ ಸಿನಿಮಾ, 100% ಬ್ಲಾಕ್ ಬಸ್ಟರ್. 2025 ಮಾದೇವ ಆಯ್ತು, ಮತ್ತೆ ಅಗೇನ್ ಬ್ಲಾಕ್ ಬಸ್ಟರ್. ಅಂಡ್ ಆ ದಿನಗಳು ಆದ್ಮೇಲೆ ಅಗೇನ್ ಇವರು ಸಾಕಷ್ಟು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಕೊಟ್ಟಿದಾರಿಲ್ಲ ಅಂತಲ್ಲ, ಬಟ್ ಆ ದಿನಗಳು ಸ್ಟೈಲ್ ಅಲ್ಲೇ ಇನ್ನೊಂದು ಬ್ಲಾಕ್ ಬಸ್ಟರ್ ಕೊಟ್ಟಿದ್ದು. ವಿ ಆರ್ ಆಲ್ ವೆರಿ ಹ್ಯಾಪಿ. ತುಂಬಾ ಖುಷಿ ಆಗ್ತಿದೆ. ಅಂಡ್ ಏನು ಅಂದ್ರೆ ನಾನು ಯಾವಾಗ್ಲೂ ಎವ್ರಿ ಸ್ಟೇಜ್ ಮೇಲೆ ಹೇಳ್ತಿದ್ದೆ, ಒಂದು ಸಿನಿಮಾ ಪ್ರಚಾರ ಆ ಸಿನಿಮಾನೇ ಮಾಡ್ಕೊಳ್ಳುತ್ತೆ. ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ಸಿನಿಮಾ ಪ್ರಚಾರ ಜನರನ್ನ ಒಳಗಡೆ ಕರ್ಕೊಂಡ್ ಬರುತ್ತೆ ಅಂತ. ಖಂಡಿತ ಇವತ್ತು ನಾನು ಕಂಪೇರ್ ಮಾಡಿದ್ರೆ ಮಾದೇವಾಗೆ ಡಬಲ್ ಓಪನಿಂಗ್ ಸಿಕ್ಕಿದೆ. ಹೌಸ್ಫುಲ್ ಆಗಿಲ್ಲ ಅಂದ್ರೆ 100% ಗೊತ್ತು. ನಾವು ಸುಮ್ಮನೆ ಕ್ರೌಡ್ಫುಲ್ ಮಾಡಿಲ್ಲ, ಸುಮ್ಮನೆ ನಾನು ಯಾವ್ದು ಗಿಮಿಕ್ಸ್ ಏನು ಮಾಡಿರಲಿಲ್ಲ. ಆಟೋಮ್ಯಾಟಿಕ್ ಅದು ಏನ್ ಜನ ಬಂದಿದಾರೋ ಅವ್ರು ಆಟೋಮ್ಯಾಟಿಕ್ ಆಗಿ ಆರ್ಗ್ಯಾನಿಕ್ ಆಗಿ ಬಂದಿರೋದು. ಸೊ ಈ ಸಿನಿಮಾ ಸ್ಯಾಟರ್ಡೇ ಅಂಡ್ ಸಂಡೇ 100% ಎತ್ಕೊಳ್ಳುತ್ತೆ ಅನ್ನೋ ನಂಬಿಕೆ ನನಗೆ. ಅಷ್ಟು ಸ್ಟ್ರಾಂಗ್ ಸ್ಕ್ರಿಪ್ಟ್ ಇದೆ, ಅಷ್ಟು ಸ್ಟ್ರಾಂಗ್ ಆಗಿ ಬಲವಾಗಿ ಒಂದು ಅಂಡರ್ ವರ್ಲ್ಡ್ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ರೆ ಎಂಡ್ ಏನಾಗುತ್ತೆ ಅನ್ನೋದು ಮಾರಲ್ಲೂ ಇದೆ. ರೇವತಿ ಮತ್ತೆ ಬಲರಾಮನ ಲವ್ ಸ್ಟೋರಿಯನ್ನು ಕೂಡ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ. ಸೊ ಇಮೋಷನಲಿ ಕನೆಕ್ಟ್ ಆಗ್ತಿದ್ದಾರೆ. ಏನ್ ಹೇಳ್ತೀರಾ ಅದಕ್ಕೆ? ರೇವತಿ ಅವರು ಹೇಳಿ. ಐ ಆಮ್ ಸೋ ಎಕ್ಸೈಟೆಡ್. ನನಗೆ ವಿನೋದ್ ಜೊತೆ ನನ್ನ ಬೇರೆ ತುಂಬಾ ಇಷ್ಟ. ಅದು ನೋಡೋಕೆನೆ ಚೆನ್ನಾಗಿದೆ. ಎಸ್ಪೆಷಲಿ ಸಾಂಗ್, ಡ್ಯಾನ್ಸರ್ಸ್, ಕ್ಯಾಮ್ರಾ ವರ್ಕ್, ಜಸ್ಟ್ I think our pairing is looking nice. So next ಬೇರೆ genre. Oh, love story. Love story. Oh, maybe Euro hero. ಇಲ್ಲ ಇದು yeah, we'll make him also too romantic. Time decides.